ಕೋಪ ಮಾಡ್ಕೊಡ ಬಿಡಪ್ಪ. ನಾನು 1.5 ತಿಂಗಳಿಂದ ಬಿಸಿಲಿದ್ದೀನಿ. ಕಲ್ಪತರು ನಾಡು ಈ ದೇಶಕ್ಕೆ ತನ್ನದೇ ಆದಂಥ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ರಾಜ್ಯದ 224 ವಿಧಾನಸಭಾ ಕ್ಷೇತ್ರದಲ್ಲಿ ತಿಪಟೂರು ತುಂಬ ಪ್ರಮುಖವಾದದ್ದು. ಆ ತಿಪಟೂರಿನಲ್ಲಿ ಇವತ್ತು ನಾವು ಸನ್ಮಾನ್ಯ ಯಡಿಯೂರಪ್ಪನವರು ನಾವೆಲ್ಲ ಒಟ್ಟಿಗೆ ಸೇರಿ ನಾಗೇಶ್ ಅಣ್ಣವರು ನಾವೆಲ್ಲ ಒಟ್ಟಿಗೆ ಸೇರಿ ಜನತಾದಳ ಮತ್ತು BJPಯ ಒಂದು ಮತಯಾಚನೆ ಮಾಡ್ತಕ್ಕಂಥ ಒಂದು ರ್ಯಾಲಿಯನ್ನು ಮಾಡ್ತಾಯಿದ್ದೀವಿ. ನಾನು ಇಷ್ಟು ಮಾತ್ರ ಹೇಳ್ಬೋದು, ಸಿದ್ದರಾಮಯ್ಯನವರು ಹತಾಶರಾಗಿದ್ದಾರೆ, ಬಾಯಿಗೆ ಬಂದಂಗೆ ಮಾತಾಡ್ತಾರೆ, ಒಂದು ಮನೆ ಕೊಡಲಿಲ್ಲ ಅಂತಾರೆ. ಅವ್ರ ಕ್ಷೇತ್ರದಲ್ಲಿ ಎಷ್ಟು ಮನೆ ತೊಗೊಂಡ್ರದ್ದು ಮಾತಿಲ್ಲ. ನಾನು ಕೊಟ್ಟಿರೋ ಮನೆಗಳನ್ನ ನಾಳೆ ಬೆಳಗ್ಗೆ ಕರೆ ಕೊಡ್ತೀನಿ. ಅವ್ರಿಗೇನಾದ್ರು ಮಾನವೀಯತೆ ಇದ್ದು ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದೀನಿ, ನನಗೂ ಜವಾಬ್ದಾರಿ ಇದೆ ಅನ್ನೋದಾದರೆ ನಾಳೆ ಬೆಳಗ್ಗೆ ನಾನು ಅವ್ರ ಜೊತೆಲಿ ಹೋಗಿ ತಯಾರಾಗಿದ್ದೀನಿ. ಇಡೀ ರಾಜ್ಯದಲ್ಲಿ ಎಲ್ಲೆಲ್ಲಿ ಮನೆ ಕೊಟ್ಟಿದ್ದೀವಿ, ಏನೇನು ಮಾಡಿದ್ದೀವಿ, ಎಷ್ಟು ಬಿಡುಗಡೆ ಮಾಡಿದ್ದಾರೆ ಅನ್ನೋದನ್ನು ತೋರಿಸ್ಲಿ. ಒಂದು ದಯಮಾಡಿ ಸಿದ್ದರಾಮಯ್ಯನವರು ಉಡಾಪೆತನವನ್ನು ಬಿಟ್ಟು ರಾಜ್ಯದಲ್ಲಿ ಬಂದಿರತಕ್ಕಂಥ ಭೀಕರ ಬರಗಾಲ, ಕುಡಿಯೋ ನೀರಿನ ಸಮಸ್ಯೆ, ಸಾರ್ವಜನಿಕವಾಗಿ ರೈತರು ಎದುರಿಸ್ತಾ ಇರ್ತಕ್ಕಂಥ ತೊಂದರೆ, ಅದಕ್ಕೇನೆ ಮಿಗಿಲಾಗಿ ಬೆಂಬಲದ ಬೆಲೆಯನ್ನು ಕೇಂದ್ರ ಸರ್ಕಾರ ಘೋಷಣೆ ಮಾಡಿದ್ರು ಕೂಡ ಖರೀದಿ ಮಾಡಿದಿರ ಕಣ್ಣ ಮುಚ್ಚಾಲೆ ಆಡ್ತಾ ಇರ್ತಕ್ಕಂಥದ್ದು. ಇಂಥದ್ರ ಬಗ್ಗೆ ಗಮನ ಹರಿಸಿ ಸಿದ್ದರಾಮಯ್ಯ ಸಾಹೇಬ್ರೆ. ನಾನು ಒಂದು ನಿಮಿಷ ತಾಳಿ, ದಾಖಲೆಗಳೆಲ್ಲ ಬಿಡುಗಡೆ ಮಾಡೋಲ್ಲ ಆಗಿದೆ. ನೀವು ಅವ್ರು ಹೇಳಿ ಕೇಳ್ತೀರಿ, ಅವ್ರ ಹತ್ರ ದಾಖಲೆ ಇದೆ, ಯಾಕೆ ಬಿಡುಗಡೆ ಮಾಡಬಾರ್ದು? ಅವ್ರ ಕ್ಷೇತ್ರಕ್ಕೆ ನಾನು 8,000 ಮನೆ ಕೊಟ್ಟಿದ್ದು ಅವರೇ ಕರೆದು ಅವರೇ ಸಭೆ ಮಾಡಿದ್ದಾರೆ. ಅದನ್ನೇ ಕೇಳೋರಿ ನೀವು, ನನ್ನ ಹತ್ರ ಕೇಳ್ಕೊತೀರಿ, ಅವ್ರ ಹತ್ರ ಮತ್ತೆ ಗಪ್ ಚಿಪ್ಪಾಗಿರ್ತೀರಿ. ಕೇಳಿ ಅವ್ರಿಗೇನೆ ಸಭೆ ಮಾಡಿದ್ರು ಇಲ್ವೋ 8,000 ಮನೆಗಳು ಕೊಟ್ಟಾಗ ಅಂತ. ಅವ್ರ ಕ್ಷೇತ್ರಕ್ಕೆ ನನ್ನ ಜೀವನದಲ್ಲಿ ಯಾವತ್ತೂ ಕಾರ್ಯಕ್ರಮ ಮಾಡಿಲ್ಲ. ನಿಮ್ಗೆ ಕೊರಟಗೆರೆಯಿಂದ ಹಿಡಿದು ಮಧುಗಿರಿಯಿಂದ ಹಿಡಿದು ತುಮಕೂರು ಸರ್, ಒಟ್ಟು ನಾನು 6-7 ವರ್ಷದಲ್ಲಿ ನಾನು ಮಾಡಿರತಕ್ಕಂಥ ವಸತಿ ಕ್ರಾಂತಿಯನ್ನು ಯಾರು ಮಾಡಿಲ್ಲ. 434 ಸ್ಲಮ್ಗಳು, ಕೊಳಚೆ ಪ್ರದೇಶಗಳನ್ನು ಅವ್ರವ್ರು ವಾಸ ಮಾಡ್ತಕ್ಕಂಥದ್ದನ್ನ ಅವ್ರವ್ರಿಗೆ ಕೊಟ್ಟು ಸುಮಾರು 1000 ಎಕರೆ ಜಮೀನನ್ನು ಬಡವರು ವಾಸ ಮಾಡ್ತಾ ಇದ್ದಕ್ಕೆ 100 ರೂಪಾಯಿ ಫೀಸ್ ತೊಗೊಂಡು ಖಾತೆ ಮಾಡಿ, ಯಾರು ಇವತ್ತು ನಾವು ಬೇರೆ ಬೇರೆ ಯಾವ ರೀತಿ ರಿಜಿಸ್ಟರ್ ಮಾಡ್ತೀವಿ ಆ ರೀತಿ ಮಾಡಿಸ್ತಂತ ವಿನೂತನ ಕಾಯ್ದೆಯನ್ನು ತಂದು ಲಕ್ಷಾಂತರ ಜನ ಕುಟುಂಬಗಳಿಗೆ ನೆಮ್ಮದಿ ಕೊಟ್ಟಿದ್ದೀನಿ. ಎಲ್ಲರೂ ಕೊಟ್ಟಿದ್ದೀವಪ್ಪ. ಇವತ್ತಿನ ರ್ಯಾಲಿ ಸನ್ಮಾನ್ಯ ಯಡಿಯೂರಪ್ಪನವ್ರು ಬರ್ತಾ ಇದ್ದಾರೆ, ನಾಗೇಶ್ ಅಣ್ಣವ್ರು ಇದ್ದಾರೆ, ಜನತಾದಳದ ಎಲ್ಲ ಮುಖಂಡರುಗಳಿದ್ದಾರೆ, ನಾವೆಲ್ಲ ಇದ್ದೀವಿ. ಇಲ್ಲಿ 1 ಗಂಟೆ ನಾವು ಇವತ್ತು ರ್ಯಾಲಿ ಮಾಡ್ತೀವಿ. ಅದಾದಮೇಲೆ ಒಂದು ಪ್ರೆಸ್ ಮೀಟ್ ಮಾಡ್ತಾ ಇದ್ದೀನಿ 2:30 ಗಂಟೆಗೆ ತುಮಕೂರಿನಲ್ಲಿ ಪಕ್ಷದ ಕಚೇರಿಯಲ್ಲಿ. 3 ಗಂಟೆಯಿಂದ 5 ಗಂಟೆವರೆಗೂ ತುಮಕೂರಿನಲ್ಲಿ ಒಂದು ರ್ಯಾಲಿ ಮಾಡ್ತೀನಿ. ನಾನು ಹೇಳ್ತೀನಲ್ಲ, ಈ ಒಂದು ಪುಕ್ಸಾಟೆ ಗಂಡ ಒಂದು ಗಾದೆ ಇದೆ, ಪುಕ್ಸಾಟೆ ಗಂಡ ಮುನ್ನ ಅಂತಾಗೆ ಮಂತ್ರಿ ಆಗಿದ್ದೀರಿ, ಅವರು ನನ್ನ ಜೊತೆ ಮಂತ್ರಿ ಆಗಿದ್ದವರು. ದಯಮಾಡಿ ರಾಜ್ಯದ ಮುಖ್ಯಮಂತ್ರಿ ಆಗಿ ಗಾಂಭೀರ್ಯತೆಯನ್ನು ಕಾಪಾಡಿಕೊಂಡ್ರೆ ಅವರಿಗೆ ತುಂಬಾ ಒಳ್ಳೆಯದು. ಹೊರಗ್ನವರು ಅನ್ನೋಂಥ ವಿಚಾರನ ಟೂರಿಂಗ್ ಟಾಕೀಸ್ಗೆ ಬಂದೋಗಂತವ್ರಿಗೆಲ್ಲ ಒಂದು ನಿಮಿಷ ತಾಳಿ. ಹಂಗ ರಾಹುಲ್ ಗಾಂಧಿ ಯಾವ ಟೂರಿಂಗ್ ಟಾಕೀಸು? ಒಂದು ನಿಮಿಷ. ರಾಜಣ್ಣವರು ಮಾಗಡಿಯಿಂದ ಬಂದರು, ಪರಮೇಶ್ವರ್ ಅವರು ಮಾಗಡಿಯಿಂದ ಬಂದರು, ಅವ್ರು ಯಾವ ಟೂರಿಂಗ್ ಟಾಕೀಸು? ಸಿದ್ದರಾಮಯ್ಯ ಕೊಪ್ಪಳಕ್ಕೆ ಹೋಗಿ ನಿಂತ್ಕೊಂಡ್ರು, ಬಾದಾಮಿಗೆ ಪ್ಲೀಸ್ ಬಾದಾಮಿಗೆ ಹೋಗಿ ನಿಂತ್ಕೊಂಡ್ರು, ಅವ್ರು ಯಾವ ಟೂರಿಂಗ್ ಟಾಕೀಸು? ಗಾಂಭೀರ್ಯತೆ ಬೇಕು. ಅದಕ್ಕೆಲ್ಲ ಉತ್ತರ ಜನ ಕೊಡ್ತಾರೆ. 26ನೇ ತಾರೀಕು ಜನ ಕೊಡ್ತಾರೆ. ಸಿದ್ದರಾಮಯ್ಯ ಸಾಹೇಬ್ರೆ, ದಯಮಾಡಿ ಪಾಪ ರಾಜಣ್ಣವರು ನಾವು ವೈಯಕ್ತಿಕವಾಗಿ ತುಂಬ ಆತ್ಮೀಯರು, ಪರಮೇಶ್ವರ ಅವರು ನಾವು ವೈಯಕ್ತಿಕವಾಗಿ ಆತ್ಮೀಯರು. ಆದರೆ ಅವ್ರ ಬಾಯಿನಲ್ಲಿ ಈ ಥರದ ಪದಗಳನ್ನು ಪ್ರಯೋಗ ಮಾಡಿ ಅವರು ಚಿಕ್ಕವರಾಗೋದು ಬೇಡ ಅಂತ ನನ್ನ ವಿನಮ್ರ ವಿನಂತಿ. ಒಂದೇ ಥರ ಇರೋದಿಲ್ಲ, ಎಲ್ಲ ದಿನಗಳು ಒಂದೇ ಥರ ಇರೋದಿಲ್ಲ. ರಾಜಕಾರಣ ನಿಂತ ನೀರಲ್ಲ, ಎಲ್ಲರಿಗೂ ಕೂಡ ಒಂದಲ್ಲ ಒಂದು ದಿನ
ಒಂದು ಉತ್ತರ ಸಿಗ್ತವೆ. ಥ್ಯಾಂಕ್ ಯು.